ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ, ಮೇಡಮ್ ಕೈಮದ್ದು ಬಿದ್ದಾಗ ಸಿಕ್ಕಾಪಟ್ಟೆ ನಿಶಕ್ತಿ ಆಗುತ್ತಲ್ಲ, ಅದು ಯಾವ ರೀತಿಯಾಗಿ ನಿಶಕ್ತಿ ಆಗ್ತಾ ಹೋಗುತ್ತೆ ದೇಹದಲ್ಲಿ, ಅದನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ನೋಡಿ, ಕೈಮದ್ದು ಬಿದ್ದಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ, ನೀವೇನೇ ಫುಡ್ಡು ತಿನ್ನೋಕೆ ಹೋದ್ರೂ ಕೂಡ ಸರಿಯಾದ ರೀತಿಯಾಗಿ ಡೈಜೆಷನ್ ಆಗ್ತಾ ಇರೋದಿಲ್ಲ. ನಮ್ಮ ಅಂಗಾಂಗಗಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು, ಪೌಷ್ಟಿಕಾಂಶ ಏನೂ ಕೂಡ ದೊರಕ್ತಾ ಇರೋದಿಲ್ಲ. ಮತ್ತು ಮಾಯಾ ಹುಳುಗಳು ಯಾವಾಗ ದೇಹದಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತಾ ನಾವು ತಿಂದಂಥ ಆಹಾರ ಎಲ್ಲದನ್ನು ಕೂಡ ಅದು ಕಲೆಕ್ಟ್ ಮಾಡ್ಕೊಳ್ತಾ ಇರುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಯಾವಾಗ ಸರಿಯಾಗಿ ಸಿಗೋದಿಲ್ಲ, ಆಟೋಮೆಟಿಕ್ಕಾಗಿ ನಿಶಕ್ತಿ ಆಗ್ತಾ ಬರುತ್ತೆ. ತಲೆ ಸುತ್ತು ಬರೋ ಅಂಥದ್ದು, ಕೈಕಾಲು ಸೇದಾಟ ಬರೋ ಅಂಥದ್ದು, ಸ್ನಾಯುಗಳ ಹೊಡೆತ, ಮತ್ತು ಕೈಯೆಲ್ಲ ವೈಬ್ರೇಷನ್ ಆಗ್ತಾ ಇರುತ್ತೆ. ನೋಡಿ, ಬಾಡಿ ಕೂಡ ನಡುಗ್ತಾ ಇರುತ್ತೆ. ಮತ್ತು ಹಾರ್ಟ್ ಬೀಟು ಜಾಸ್ತಿ ಆಗ್ತಾ ಇರುತ್ತೆ. ಯಾವುದಾದ್ರೂ ಒಂದು ವಿಷಯ ನಾವು ಕೇಳಿದ್ರೂ ಕೂಡ ಒಳ್ಳೆಯದಾಗಿರ್ಬೋದು ಅಥವಾ ಏನಾದರೂ ಒಂದು ಕೆಟ್ಟದ್ದಾಗಿರ್ಬೋದು, ಅದನ್ನು ಕೇಳಿದ್ರೂ ಕೂಡ ತಡ್ಕೊಳಕ್ಕಾಗಲ್ಲ, ಅಷ್ಟು ವೈಬ್ರೇಷನ್ ಆಗ್ತಾ ಇರುತ್ತೆ. ಸಿಕ್ಕಾಬಟ್ಟೆ ನಿಶಕ್ತಿ ಆಗೋದಕ್ಕೆ ಇದೇ ಮೂಲ ಕಾರಣ ಆಗಿರುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ನಾವು ಸಾಮಾನ್ಯವಾಗಿ ಥಿಂಕ್ ಮಾಡೋದಾದರೆ, ದಿನನಿತ್ಯ ನಾವು ಸೇವನೆ ಮಾಡುವಂಥ ಆಹಾರದಿಂದ ಒಳ್ಳೆಯ ಪೌಷ್ಟಿಕಾಂಶ ಏನಿರುತ್ತೋ ಅದನ್ನು ನಾವು ಪಡ್ಕೊಳ್ತಾ ಇರ್ತೀವಲ್ವ, ನಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳೆಲ್ಲ ಹೆಚ್ಚಿಸ್ಕೊಳ್ತಾ ಇರ್ತೀವಿ. ಆದರೆ ಇದೇನಾಗುತ್ತೆ ಅಂತ ಅಂದರೆ, ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಡೈಜೆಷನ್ ಆಗ್ತಾ ಇರೋದಿಲ್ಲ. ಮತ್ತು ಅದ್ರ ಜೊತೆಯಲ್ಲಿ ಈ ಮಾಯಾ ಹುಳುಗಳು ನಾವು ತಿನ್ನಂಥ ಆಹಾರನೆಲ್ಲ ತಿಂದು ಅವು ಇನ್ನು ಜಾಸ್ತಿ ದೊಡ್ಡದಾಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮಗೆ ನಿಶಕ್ತಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಈ ನಿಶಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ಕಾಯಿಲೆ ಕಸಲೆಗಳೆಲ್ಲ ಹೋಗ್ತಾ ಹೋಗ್ತಾ ಬರೋದಕ್ಕೆ ಶುರುವಾಗುತ್ತೆ. ಈಗ ನೋಡಿ, ತುಂಬ ನಿಶಕ್ತಿ ಆಗ್ತಿದ್ದಂಗೆ ತಲೆ ಸುತ್ತು ಬರೋ ಅಂಥದ್ದು, ಮತ್ತು ಕಣ್ಣೆಲ್ಲ ಮಂಜಾಗೋ ಅಂಥದ್ದು, ಮತ್ತು ಇದಕ್ಕೆ ಏನು ಪೌಷ್ಟಿಕಾಂಶ ಕೊರತೆ ಅನ್ನೋದಿರುತ್ತಲ್ಲ, ಆ ಕೊರತೆಯಿಂದ ಬರುವಂತಹ ಕೆಲವೊಂದೊಂದು ಕಾಯಿಲೆ ಕಸಲೆಗಳೆಲ್ಲ ಬಂದಿದ್ದಾದಮೇಲೆ ಅದ್ರ ರಿಲೇಟೆಡ್ ಆಗಿರ್ತಕ್ಕಂಥ ಅದು ದೊಡ್ಡದಾಗ್ತಾ ಹೋಗುತ್ತೆ. ಇದರಿಂದ ಸಮಸ್ಯೆ ಉಂಟಾಗುತ್ತೆ. ನೋಡಿದಲ್ಲಿ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ನೆಕ್ಸ್ಟ್ ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.